ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತ ನೋಡ್ತಿದ್ದೀರಾ, ಇದು ಹುಣಸೆ ಹಣ್ಣಿಂದ ಒಂದು ಗೊಜ್ಜು ಮಾಡ್ತಾ ಇದ್ದೀನಿ. ಸಮ್ಮರ್ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ಹುಣಸೆ ಹಣ್ಣು ಬರುತ್ತೆ. ಇದಕ್ಕೆ ಕಪ್ಪು ಹುಣಸೆ ಹಣ್ಣು ಬಳಸಬಾರ್ದು, ಹೊಸ ಹುಣಸೆ ಹಣ್ಣೆ ಬಳಸಿ. ಇದು ಬಿಸಿ ಅನ್ನಕ್ಕೆ ಹಾಕಿ ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಏನು ಸಖತ್ತಾಗಿರುತ್ತೆ ಅಂದರೆ, ನೀವು ಹುಣಸೆ ಹಣ್ಣು ನೋಡಿದಾಗೆಲ್ಲ ಈ ಥರದ್ದೊಂದು ಗೊಜ್ಜು ಮಾಡಿ ತಿನ್ಬೇಕು ಅಂದ್ಕೊಳ್ತೀರಾ. ಯಾರೆಲ್ಲ ಖಾರ, ಉಪ್ಪು, ಹುಳಿ, ಖಾರ ಎಲ್ಲ ಇಷ್ಟಪಡ್ತೀರಾ ಅಂಥವ್ರಿಗೆ ಈ ರೆಸಿಪಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ಈಗ ಹೊಸ ಹುಣಸೆ ಹಣ್ಣು ಬರೋ ಕಾಲ, ಈ ಹುಣಸೆ ಹಣ್ಣಿನ ಹಾಕಿ ಒಂದು ಗೊಜ್ಜು ಮಾಡಿ ಅದ್ರ ಫ್ಯಾನ್ ಆಗಿಬಿಡ್ತೀರಾ ಅಂತ ಹೇಳ್ಬೋದು. ಇಲ್ಲಿ ನಾನು ಒಂದು 2 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಸ್ವಲ್ಪ ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ನೆನೀಲಿ. ನಂತರ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು 15ರಿಂದ 20 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಜಸ್ಟ್ ವಿಪ್ ಮಾಡ್ಕೊಳ್ಳಿ. ತರಿಯಾಗಿ ಅಂದರೆ ಜಸ್ಟ್ ಒಂದು ಮೆಣಸಿನ್ಕಾಯಿ ಸ್ವಲ್ಪ ತುಂಡಾದರೆ ಸಾಕು. ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೈಸ್ ಗ್ರೈಂಡ್ ಮಾಡಬಾರ್ದು, ಆದಷ್ಟು ಕುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರ ಒಂದು ಬಾಣಲೆಗೆ ಒಂದು 4ರಿಂದ 5 ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನು ಮಾಡ್ತಿರೋದು ಒಂದು 5 ಈರುಳ್ಳಿಗೆ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ಆಯಿಲ್ ಬೇಕಾಗುತ್ತೆ. ನಂತರ ಕಡಲೆಬೀಜ ಹಾಕಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಕಡಲೆಬೀಜನ ಅದರೊಳಗಡೆ ಬಿಡಬಾರ್ದು, ಮೆತ್ತಗಾಗಿಬಿಡುತ್ತೆ. ಅದನ್ನು ಎಂಡಲ್ಲಿ ಗೊಜ್ಜೆಲ್ಲ ಆದಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನೋ ಟೈಮಲ್ಲಿ ಈ ಕಡಲೆಬೀಜನ ಬಳಸಬೇಕಾಗತ್ತೆ. ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲವೂ ಒಂದು ಒಳ್ಳೆ ಹದಕ್ಕೆ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ. ನಂತರ ಒಂದು 1/4 ಸ್ಪೂನಷ್ಟು ಹಿಂಗನ್ನ ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಸಾಲಿಡ್ ಇರೋದ್ರಿಂದ ಹಿಂಗು ಮಿಸ್ ಮಾಡಬೇಡಿ, ಬಳಸಿ. ನಿಮ್ಗೆ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ 1 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡ ಅಂಥದ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಈರುಳ್ಳಿನ ನಾನಿಲ್ಲಿ 5 ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದ ಸೀಳಿಕೊಳ್ಳಿ. ಪಕೋಡಕ್ಕೆಲ್ಲ ಕಟ್ ಮಾಡ್ಕೊತೀರಲ್ಲ ಹಾಕಿ ಕಟ್ ಮಾಡ್ಕೊಳ್ಳಿ, ಸಣ್ಣಗೆ ಕಟ್ ಮಾಡೋದು ಬೇಡ. ಮತ್ತು ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೆ ನಾನು. ಈಗ ಅದಕ್ಕೆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಒಂದು ಸ್ವಲ್ಪ ಸಾಲಿಡಾಗಿರಬೇಕಾಗತ್ತೆ. ಹಾಗಾಗಿ ನೀವು ನೋಡ್ಕೊಳ್ಳಿ. ಈಗ ಆಲ್ರೆಡಿ 1 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ಸೇರಿಸಿದ್ದೀನಿ. ಇಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ. ಈ ಚಿತ್ರಾನ್ನಕ್ಕೆ ಮೆಂತ್ಯ ಪುಡಿ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು 1/4 ಸ್ಪೂನಷ್ಟು ಅರಿಶಿನ. ಮೆಂತ್ಯ ಪುಡಿ ಅಂದರೆ ಮೆಂತ್ಯನ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದು. ಅದಕ್ಕೆ ಅರಿಶಿನದ ಕೊಂಬು ಹಾಕಿರ್ತೀವಿ, ಅದಕ್ಕೆ ಆ ಕಲರ್ ಯೆಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಹಾಕ್ತೀನಿ ರೆಸಿಪಿನ, ಆ ಪೌಡ್ರು ಮಾಡ್ಕೊಳ್ಳೋದು ಹೇಗೆ ಅಂತ. ನಂತರ ಇಲ್ಲಿ 2 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೋಬೋದು, ಹಾಕ್ತೇನೂ ಇರ್ಬೋದು. ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಬೇಡ, ಟೊಮೆಟೊ ಇಷ್ಟ ಆಗಲ್ಲ ಅನ್ನೋರು ಬೇಕಂದರೆ ಸ್ಕಿಪ್ ಮಾಡ್ಬೋದು. ಹೇಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇಯ್ನು ಉಪ್ಪು, ಹುಳಿ, ಖಾರ ಮತ್ತು ಈರುಳ್ಳಿನ ಒಳ್ಳೆ ಹದಕ್ಕೆ ಬೇಯಿಸ್ಕೋಬೇಕು. ಈಗ ಈರುಳ್ಳಿ ಒಂದು ಅರ್ಧ ಬೆಂದಿದೆ ಅನ್ನೋ ಅಷ್ಟೊತ್ತಿಗೆ ಟೊಮೆಟೊ ಕೂಡ ಕರೆಕ್ಟ್ ಹದಕ್ಕೆ ಬೆಂದಿರುತ್ತೆ. ಮತ್ತು ನಾನಿಲ್ಲಿ 2 ಸ್ಪೂನಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ 3 ಸ್ಪೂನಷ್ಟು ಉಪ್ಪು ಸೇರಿಸ್ದಂಗೆ ಆಯಿತು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈರುಳ್ಳಿ ಒಂದು ಅರ್ಧ ಬೆಂದಿದೆ ಅಂದಾಗಲೇ ನಾವು ಹುಣಸೆ ರಸ ಬಿಟ್ಕೋಬೇಕು. ಫುಲ್ಲು ನೋಡಿ, ಹುಣಸೆ ಹಣ್ಣಿನ ರಸ ಎಷ್ಟು ಬರುತ್ತೆ ಅಷ್ಟನ್ನು ಕಿವುಚ್ಬಿಟ್ಟು ಈಗ ಬಿಟ್ಕೊಳ್ತಾ ಇದ್ದೀನಿ. ಈಗ ಹುಣಸೆ ಹಣ್ಣಿನ ರಸ ಬಿಟ್ಟಿದ ಮೇಲೆ ಈ ರೀತಿ ಮಗಚ್ತಾ ಇರಬೇಕು. ಆ ಹುಣಸೆ ಹಣ್ಣಿನ ರಸದ ಜೊತೆ ಈರುಳ್ಳಿ ಒಂದು ಒಳ್ಳೆ ಹದಕ್ಕೆ ಬೇಯುತ್ತೆ. ಉಪ್ಪು, ಹುಳಿ ಎಲ್ಲ ಖಾರ ಎಲ್ಲ ಹೀರ್ಕೊಂಡು. ನಂತರ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು ಅಂದರೆ ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಂತರ ಒಂದು ಇಡಿಯಷ್ಟು
ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಿದ ಮೇಲೆ ಏನು ಮಾಡುತ್ತೆ, ತೆಂಗಿನಕಾಯಿ ಸ್ಕಿಪ್ ಮಾಡಬೇಡಿ, ಖಂಡಿತ ಹಾಕಿ. ಒಣ ಕೊಬ್ಬರಿ ಅಲ್ಲ, ಇದು ಹಸಿ ತೆಂಗಿನಕಾಯಿ ಹಾಕಿದ ಮೇಲೆ ಆ ನೀರಿನಂಶ ಸ್ವಲ್ಪ ಕೂಡ ಇರಬಾರ್ದು, ಅಷ್ಟು ನೀಟಾಗಿ ಹೀರ್ಕೊಂಡು ನೋಡಿ ಕರೆಕ್ಟ್ ಅದಕ್ಕೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು ಆ ಗೊಜ್ಜು. ಆ ಹಂತದಲ್ಲಿ ನೀವು ಈರುಳ್ಳಿ ಕರೆಕ್ಟ್ ಅದಕ್ಕೆ ಬೇಯಬೇಕು, ಸೀದೋಗಬಾರ್ದು, ಮತ್ತು ಯಾವುದು ಕಮ್ಮಿ ಜಾಸ್ತಿ ಇರಬಾರ್ದು, ಹಸಿ ಸ್ಮೆಲ್ ಇರಬಾರ್ದು. ಆಲ್ಮೋಸ್ಟು ಗೊಜ್ಜು ಮಾಡೋಕ್ಕೆ ಸ್ಟಾರ್ಟ್ ಆಗಿಂದ ಎಂಡ್ವರೆಗೂ ಮಗುಚ್ತಾನೆ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೀವು ಇದ್ರ ಫ್ಯಾನ್ ಹಾಕಿಬಿಡ್ತೀರಾ ಅಂತ ಹೇಳ್ಬೋದು. ಖಾರ ಇಷ್ಟಪಡೋರು, ಹುಳಿ ಇಷ್ಟಪಡೋರು ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ. ನಂಗೆ ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಇಷ್ಟ ನನಗೆ ಈ ಗೊಜ್ಜು ಅಂದರೆ. ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಈ ರೆಸಿಪಿ ಟ್ರೈ ಮಾಡಿ. ಮತ್ತು ಇದೇನು ಗೊಜ್ಜಿದೆ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ವೀಕ್ಸ್ ಇಟ್ಕೊಂಡು ತಿನ್ಬೋದು. ಇಲ್ಲ ಔಟ್ಸೈಡ್ ಇಟ್ರೂ ಆಲ್ಮೋಸ್ಟ್ ಒಂದು 4-5 ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಹೇಳಿ. ಇಷ್ಟ ಆದರೆ ಒಂದು ಹೈಪ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.